ನ್ಯಾಯಾಲಯಕ್ಕೆ ಸರಿಯಾದ ಮಾಹಿತಿಯನ್ನ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ ಇವರೇ ಮೊದಲೇ ಹೋಗಿ ನಾವಿಷ್ಟು ನೀರು ಬಿಡ್ತೀವಿ ಅಂತ ಹೇಳ್ಬಿಟ್ರೆ ಎಲ್ಲಿ ಬಿಡಕ್ಕಾಗತ್ತೆ? ಅವ್ರೇನ್ ಹೇಳ್ತಾರೆ, ಕೋರ್ಟ್ನವರು ನೀವೇ ಒಪ್ಕೊಂಡಿದ್ರ ಇಷ್ಟು, ಇನ್ನು ಸ್ವಲ್ಪ ಬಿಡಿ ಅಂತ ಹೇಳಿದ್ದಾರೆ. ಕೋರ್ಟ್ನವ್ರು ತಪ್ಪಿಲ್ಲ, ತಪ್ಪು ಯಾರ್ದು? ಸರ್ಕಾರದ್ದು ಸರಿಯಾಗಿ ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರದ್ದು ತಪ್ಪು. ಇವತ್ತಿನ ದಿನ ಸರ್ಕಾರದವರು ಒಂದು ಕಮಿಷನರ್ ಮೇಂಟೈನ್ ಅಪಾಯಿಂಟ್ಮೆಂಟ್ ಮಾಡಿ 15 ದಿನಕ್ಕೆ 10 ದಿನದಲ್ಲಿ ಎಲ್ಲಿ ಕುಡಿಯೋ ನೀರು ಎಷ್ಟು ಬೇಕಾಗುತ್ತೆ, KRS ಅಲ್ಲಿ ಜನಗಳಿಗೆ ಎಷ್ಟು ಬೇಕಾಗುತ್ತೆ ಕುಡಿಯೋ ನೀರು, ವ್ಯವಸಾಯಕ್ಕೆ ಎಷ್ಟು ಬೇಕಾಗುತ್ತೆ, ಮೆಟ್ಟೂರು ಡ್ಯಾಮ್ ಅಲ್ಲಿ ಕುಡಿಯೋದಕ್ಕೆ ಎಷ್ಟು ಬೇಕಾಗುತ್ತೆ, ವ್ಯವಸಾಯಕ್ಕೆ ಎಷ್ಟು ಬೇಕಾಗುತ್ತೆ, ಅದರ ಅಂಕಿಅಂಶಗಳನ್ನ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಒದಗಿಸಿ ಈ ತರ ಪರಿಸ್ಥಿತಿನಲ್ಲಿ ನಾವು ನೀರು ಬಿಡೋದಕ್ಕೆ ಆಗೋದಿಲ್ಲ ಅಂತ ವಾದ ಮಾಡುವ ಲಾಯರ್ಗೆ ಹೇಳ್ಕೊಡಕ್ಕಂತ ಆಯ್ತು. ಅವ್ರ ಮುಂದೆ ಮೊದಲೇ ಹೇಳ್ಬಿಟ್ಟಿದ್ದಾರೆ ಏನಂತ, ನಾವು ನೀರು ಬಿಡ್ಬೇಕಾಗುತ್ತೆ ಅಂತ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ, ಸುಮ್ಮನೆ ಇಟ್ಬಿಟ್ಟಿದ್ದಾರೆ. ಅವ್ರು ಹೇಳಕ್ ಆಗ್ತಿರ್ಲಿಲ್ವಾ? ಲಾಯರ್ಗೆ ಇಲ್ಲ ಒಂದು ಕೊಡೋದಿಲ್ಲ ಅಂತ ವಾದಿಸ್ರಿ, ನಿಮ್ಮಿಂದ ಇಡೀ ಕರ್ನಾಟಕ ಇದೆ ಅಂತ ಹೇಳೋಕ್ ಆಗ್ತಿರ್ಲಿಲ್ವಾ? ಘಟಾನುಘಟಿಗಳಿದ್ದಾರೆ ಅಲ್ಲಿ ರಾಜಕೀಯದಲ್ಲಿ, ಎಲ್ಲ ಇವರಿದ್ದಾರೆ. ಆ ಮಾನ್ಯ ಬಂಗಾರಪ್ಪನವರು ಅವಾಗಿದ್ದಾಗ ಇಂಥ ನಿರ್ಣಯ ತೆಗೆದುಕೊಂಡಿದ್ರು. ಮಾನ್ಯ ಬಂಗಾರಪ್ಪನವರು ಇಂಥ ನಿರ್ಣಯ ತೆಗೆದುಕೊಂಡಿದ್ರು. ಆದ್ರೆ ನಮ್ಮ ಈ ಸಿದ್ದರಾಮಯ್ಯನವರು ನಿದ್ದೆ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ನಮ್ಮ ಕರ್ನಾಟಕದ ಜನತೆ ಅವರು ಎಲ್ಲಾದ್ರೂ ಹಾಳಾಗೋಗ್ಲಿ, ಏನಾದ್ರೂ ಹಾಳಾಗೋಗ್ಲಿ, ಅವ್ರು ಬೇಕಾಗಿಲ್ಲ, ಅವ್ರು ಸೇಫ್ಟಿ ಆಗಿದ್ದಾರೆ, ಸೀಟು ಅವರು ಆರಾಮಾಗಿದ್ದಾರೆ. ಹಾಗಾಗಿ ದಯವಿಟ್ಟು ಇವತ್ತಿನ ಪ್ರತಿಯೊಬ್ರು ನೀರಿಗಾಗಿ ಹೋರಾಡೋ ಪರಿಸ್ಥಿತಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡಬೇಕು, ಇದಕ್ಕೆ ಎಲ್ಲರೂ ಹೋರಾಡಬೇಕು ಅಂತ ಘಂಟಾಘೋಷವಾಗಿ ನಮ್ಮ ಅನ್ನದಾತ ಇರ್ತಾರ ರೈತರ ಹಿತರಕ್ಷಣಾ ಸಮಿತಿಯಿಂದ ನಾನು ಈ ಮಾತನ್ನ ಹೇಳ್ತೇನೆ.